ನಮಸ್ತೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನನ್ನ ಹೆಸರು ಶುಭಾ ರಾಜಶೇಖರ್ ಅಂತ, ಬ್ಯೂಟಿ ಮಿಸ್ಸಸ್ ಕರ್ನಾಟಕ. ಪಾರ್ಟ್ 2 ಇವತ್ತು ನೋಡಿದ್ವಿ. ಸೀಸನ್ 1 ಕೂಡ ನೋಡಿದ್ದೀವಿ. ಅದು ತುಂಬ ಒಂಥರ ಅದ್ಭುತವಾದಂಥ ಸಿನಿಮಾ. ರಮ್ಯಾ ಅವ್ರ ಆ್ಯಕ್ಟಿಂಗು. ಇದು ರಚಿತಾ ರಾಮ್ ಅವರು ಬಹಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಇವತ್ತಿನ ಯುವ ಪೀಳಿಗೆಗೆ ನಿಜವಾಗ್ಲೂ ಒಂದು ಮಾದರಿ ಆಗಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಲವ್ ಮ್ಯಾರೇಜ್ ಆಗಿರ್ಬೋದು, ಇವತ್ತಿನ ದಿವಸ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಈ ಸಿನಿಮಾನ ಬಂದು ನೋಡಿದ್ರೆ ನಿಜವಾಗ್ಲೂ ಗಂಡ ಹೆಂಡತಿ ಹೇಗಿರಬೇಕು ಅಂದರೆ ಲೈಕ್ ಕಷ್ಟ, ಸುಖ, ದುಃಖ, ಸಂತೋಷ ಏನೇ ಇದ್ರೂ ಎಲ್ಲವನ್ನು ಜೊತೆಯಲ್ಲಿ ತೊಗೊಂಡೋಗಿ ಸಾಯೋ ತನಕ ನಿಭಾಯಿಸಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದ್ಭುತವಾಗಿದೆ ಸಿನಿಮಾ. ಗೀತಾ ಮೂವಿ ತುಂಬ ಚೆನ್ನಾಗಿದೆ. ಪಾರ್ಟ್ 1 ಬೇರೆ, ಪಾರ್ಟ್ 2 ತುಂಬ ಚೆನ್ನಾಗಿ ಬಂದಿದೆ. ಆದರೆ ಎಮೋಷ್ನಲ್ ಎಲ್ಲ ಇದೆ. ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಎಲ್ಲ ಆಗಿದೆ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟು ತುಂಬ ಚೆನ್ನಾಗಿದೆ. ಅದು ಇಡ್ಲಿ ಸರ್ಪ್ರೈಸು ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಏನೋ ಒಂದು ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಏನೋ ಒಂದು ಚೆನ್ನಾಗಿದೆ ಮೂವಿ. ನಾವು ರಚಿತಾರಾಮ್ ಫ್ಯಾನು. ನಮಗೆ ರಚಿತಾರಾಮ್ ತುಂಬ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಅವರು ಅಂದರೆ ತುಂಬ ಜೀವ. ಅವರು ಅಂದರೆ ನೆಕ್ಸ್ಟ್ ಯಾವುದೋ ಅಂತ ಗೊತ್ತಿಲ್ಲ. ಶಬರಿ ಸರ್ಚಿಂಗ್ ಫಾರ್ ರಾವಣ ಅಂತ ಹೇಳಿದ್ರು, ಅದು ಅಪ್ಡೇಟ್ ಇನ್ನೂ ಬಂದಿಲ್ಲ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮೂವಿ ಶಬರಿ ಸರ್ಚಿಂಗ್ ಫಾರ್ ರಾವಣ ಹೇಳ್ತಿದ್ದಾರೆ. ಯಾವಾಗ ಅಂತ ರಿಲೀಸ್ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿದೆ ಸಿನಿಮಾ. ಯಾಕೆ ಅಂತಂದರೆ ಸಂಜೀವೇರ್ಸ್ ಗೀತಾ ಅನ್ನೋದು ಎಲ್ಲರೂ ಫಸ್ಟ್ ಸ್ಟೋರಿನೇ ನೆನಪು ಮಾಡ್ಕೊತಾರೆ. ಬಟ್ ಆ ಸ್ಟೋರಿಗೂ ಈ ಸ್ಟೋರಿಗೂ ತುಂಬ ಡಿಫ್ರೆಂಟ್ ಇದೆ. ಯಾಕೆಂದರೆ ಅದರಲ್ಲಿ ಒಂಥರ ಪ್ರೀತಿ ತೋರಿಸ್ತಾರೆ, ಇದರಲ್ಲೇ ಒಂಥರ ಪ್ರೀತಿ ತೋರಿಸ್ತಾರೆ. ಯಾಕೆಂದರೆ ಆ ಉಸಿರನ್ನೇ ನನ್ನ ಉಸಿರು ಅಂತಂದ್ಬಿಟ್ಟು ಒಬ್ರಿಗೊಬ್ರು ಉಸಿರಲ್ಲಿ ಇರ್ತಾರಲ್ಲ, ಅದು ಒಂದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಒಂದು ಫ್ರೇಮೇ ಆಗಲಿ, ಒಂದು ಸ್ಟೋರಿನೇ ಆಗಲಿ, ಯಾರೂ ಎದ್ದೋಗೋಕ್ಕಾಗಲ್ಲ. ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಮಕ್ಕಳು, ಮರಿ, ಮುದುಕರು ಎಲ್ಲ ಒಂದು ಗೂಡ್ಕೊಂಡು ಬಂದು ಸಂಜೀವೇರ್ಸ್ ಗೀತನ ನೋಡಬೇಕು. ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಮೆಸೇಜ್ ಕೊಟ್ಟಿದ್ದಾರೆ. ಯಾಕೆಂದರೆ ಬರೀ ಡೈವರ್ಸು ಅದು ಇದು ಅಂತಾನೆ ಸಣ್ಣ ಮಾತುಗಳಿಗೆಲ್ಲ ಡೈವರ್ಸ್ ಮಾಡ್ಕೊತಾ ಇದ್ದಾರೆ. ಅದೆಲ್ಲ ಪ್ರೀತಿ ಅಂದರೆ ಇದು ಅಂತ ಸಂಜೀವೇರ್ಸ್ ಗೀತ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಏನು ಅಂತ ಅಂದ್ಬಿಟ್ಟು. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಅಂದರೆ ತುಂಬ ಸಾಂಗ್ಗಳು ತುಂಬ ಇಷ್ಟ ಆಯಿತು. ಯಾಕಂದರೆ ಸಾಂಗಲ್ಲೇ ಫಿಲಮ್ ಸ್ಟೋರಿ ಎಲ್ಲ ಇದು ಮಾಡಿದ್ದಾರೆ. ಸೊ ಅದರಿಂದ ತುಂಬ ಇಷ್ಟ ಆಯ್ತು ಸರ್. ಫಸ್ಟ್ ಯಾವುದು ಮಿಸ್ ಆಗಲ್ಲ, ಫಸ್ಟೇ ಇಷ್ಟ. ರಚಿತಾ ಸರ್ ರಮ್ಯಾನ ಫ್ಯಾನೇ, ಬಟ್ ಈಗ ರಚಿತಾರಾಮು ಫ್ಯಾನ್, ಎರಡೂ ಗೆದ್ದು.